ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ನೂತನವಾಗಿ ಘೋಷಣೆ ಆಗಿರುವ ಕರ್ನಾಟಕ ರಾಜ್ಯ ಮಹಿಳೆಯ ಘಟಕದ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿರವರೇ, ಮತ್ತೊಬ್ಬ ಹಿರಿಯ ನಾಯಕರಾದ ಎಚ್.ಎಂ. ರೇವಣ್ಣವರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಯಾಕಂದರೆ ಎಲ್ಲರೂ ಹೆಸರು ಹೇಳ್ತಾ ಹೋಗ್ತಾ ಇದ್ರೆ ತುಂಬ ತಡವಾಗ್ತದೆ ಬೆಳಗ್ಗೆ, ಯಾಕಂದರೆ 9:30 ಎಲ್ಲ ಜನರಲ್ಲಿ ಕಾಯ್ತಿದ್ದೀರಿ, ಕಾಯ್ತಿರುವಾಗಿ ನಮ್ಮ ನಾಯಕರ ಒಂದು ಭಾಷಣ ಕೇಳಲಿಕ್ಕೆ. ಹಾಗಾಗಿ ಇವತ್ತು ಎರಡು ವಿಶೇಷ. ಒಂದು ಏನಂದರೆ ಈ ಪಂಚ ಗ್ಯಾರಂಟಿ ಅಂತ ಏನು ಮಾಡಿದ್ದಾರೆ ಆ ಒಂದು ಕಚೇರಿ ಉದ್ಘಾಟನೆ, ಹಾಗೂ ಜೊತೆಗೆ ಕಾಂಗ್ರೆಸ್ ಪಕ್ಷದ ಈ ಭಾಗದಲ್ಲಿ ಇರುವಂತಹ ಒಂದು ಪಕ್ಷದ ಕಚೇರಿ ಉದ್ಘಾಟನೆ, ಜೊತೆಗೆ ನೂತನವಾಗಿ ಆಯ್ಕೆ ಆಗಿರುವಂತಹ ಸೌಮ್ಯ ರೆಡ್ಡಿ ಅವರ ಒಂದು ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಗುತ್ತೆ ಅಂತಂದ್ರೆ ಅದು ನಿಜವಾಗ್ಲೂ ನಮಗೆಲ್ಲ ಒಂದು ಹೆಮ್ಮೆ ಅಂತ ಕೂಡ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಜೊತೆಗೆ ನಮ್ಮ ಯುವ ನಾಯಕರಾದಂಥ ಪ್ರದೀಪ್ ಅವರ ಹುಟ್ಟುಹಬ್ಬ ಕೂಡ, ಪ್ರಮೋದ್ ಅವರ ಹುಟ್ಟುಹಬ್ಬ ಕೂಡ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಪದ್ಮನಾಭನಗರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು, ನಾಯಕರುಗಳು ಹಾಗೂ ಮತದಾರರ ಪರವಾಗಿ ನಾನು ಸಂತೋಷವಾಗಿ ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಿಮಗೆಲ್ಲ ಗೊತ್ತಿದ್ದಾಗೆ ಇನ್ನೂ ಅನೇಕರು ಮಾತನಾಡೋದಿದೆ. ಹಾಗಾಗಿ ತಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸುಮಾರು ಹೊತ್ತು ನೀವು ಗಂಟೆಗಟ್ಟಲೆ ಕಾಯ್ತಾ ಇದ್ದೀರಿ. ಈಗ ಇನ್ನು ಮುಂದೆ ನಮ್ಮ ನಾಯಕರು ಹಾಗೂ ನಾಯಕಿ ನಮ್ಮ ಇವರು ಬಂದು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ ನಮ್ಮನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಸಹ ನಾನು ಮಾತು ಮುಗಿಸ್ತೀನಿ. ಜೈ ವಿಜಯ. ಹೃತ್ಪೂರ್ವಕ ಧನ್ಯವಾದಗಳು ಪ್ರಸಾದ್ ಬಾಬು ಅವರಿಗೆ. ಈಗ ನಮ್ಮ ಎಚ್